ಶುಭೋದಯ ಮಕ್ಕಳೇ. ಪಾಠ 5 ಅಜ್ಜಿಯ ತೋಟದಲ್ಲಿ ಒಂದು ದಿನ. ಅಜ್ಜಿದು ತೋಟ ಇರುತ್ತೆ. ಆ ತೋಟದಲ್ಲಿ ಒಂದು ದಿನ ಯಾರ್ಯಾರೆಲ್ಲ ಹೋದ್ರು, ಅಲ್ಲೆಲ್ಲ ಏನು ಮಾಡಿದ್ರು, ಏನೇನು ನೋಡಿದ್ರು ಅಂತ ನಾವು ಈ ಪಾಠದ ಮುಖಾಂತರ ತಿಳ್ಕೊಳ್ಳೋಣ. ಮಲೆನಾಡ ತಪ್ಪಲಿನಲ್ಲಿರುವ ಒಂದು ಊರು ಕಣಬೂರು. ಕಣಬೂರು ಅಂತ ಒಂದು ಊರ ಹೆಸರು. ಅದೇ ಮಲೆನಾಡು ತಪ್ಪಲು ಅಂದರೆ ಮಲೆನಾಡು ಹತ್ತಿರ ಇರುತ್ತೆ. ಮಲೆನಾಡು ಅಂದರೆ ಪಶ್ಚಿಮ ಘಟ್ಟಗಳಿಂದ ಕೂಡಿದ ಕರ್ನಾಟಕದ ಭೂಭಾಗ. ಅಲ್ಲೆಲ್ಲ ಗಿಡ ಮರಗಳು ಬೆಟ್ಟಗಳು ಬಹಳ ಇರ್ತವೆ. ಅದು ಅಲ್ಲಿ ಮಳೆ ಸಹ ಭಾಳ ಬರ್ತಾ ಇರುತ್ತೆ. ಅದು ಮಲೆನಾಡು ಅಂತ ಹೇಳ್ತೀವಿ. ಅಂಥ ಒಂದು ಪ್ರದೇಶದ ಹತ್ರ ಕಣಬೂರು ಅನ್ನೋದು ಒಂದು ಊರು ಇರುತ್ತೆ. ಅಲ್ಲೊಂದು ಹಿರಿಯ ಪ್ರಾಥಮಿಕ ಶಾಲೆ ಇರುತ್ತೆ, ಹಿರಿಯ ಪ್ರಾಥಮಿಕ ಶಾಲೆ. ಆ ಶಾಲೆಯ ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಗುರುಗಳೊಂದಿಗೆ ಹೊರಸಂಚಾರ ಹೊರಟರು. ನೀವು ಎಲ್ಲೂ ಶಾಲೆಯಲ್ಲಿ ವರ್ಷ ಹೊರಸಂಚಾರ ಹೋಗ್ತಾ ಇರ್ತೀರಲ್ಲ, ಅದೇ ಥರ ಈ ಶಾಲೆ ಮಕ್ಕಳು ಎಲ್ಲಿಗೆ, ಅದೇ ಶಾಲೆ ಹುಡುಗ ಕಿಶೋರ ಅವರ ಅಜ್ಜಿ ತೋಟಕ್ಕೆ ಗುರುಗಳ ಜೊತೆಗೆ ನೋಡೋಕ್ಕೆ ಹೋಗ್ತಾರೆ. ಕಿಶೋರನ ಅಜ್ಜಿಯ ಮನೆ ಬೆಟ್ಟದ ತಪ್ಪಲಿನಲ್ಲಿದೆ. ಅಜ್ಜಿ ಮನೆಯಲ್ಲಿರುತ್ತೆ, ಬೆಟ್ಟದ ತಳಭಾಗದಲ್ಲಿ ಇರುತ್ತೆ. ಮನೆಯ ಹಿಂದಿನ ಗುಡ್ಡದಲ್ಲಿ ಗೇರು ಮರಗಳಿವೆ. ಅಡಿಕೆ ತೋಟ ದಾಟಿ ಮುಂದೆ ಹೋದರೆ ಭತ್ತದ ಗದ್ದೆಗಳಿವೆ. ನೋಡಿ, ಅಜ್ಜಿ ಮನೆ ತೋಟದ ತಪ್ಪಲಿನಲ್ಲಿದೆ, ಮತ್ತು ಮನೆಯ ಹಿಂಭಾಗ ಗುಡ್ಡದ ಹತ್ರ ಗೇರು ಬೀಜದ ಮರಗಳಿದ್ದಾವೆ, ಮತ್ತು ಅಡಿಕೆ ತೋಟ ಅದಕ್ಕೂ ಮುಂದೆ ಹೋದರೆ ಭತ್ತದ ಗದ್ದೆಗಳಿದ್ದಾವೆ. ಮಕ್ಕಳೆಲ್ಲರೂ ಗದ್ದೆ ಹತ್ತಿರ ಬಂದು ತಲುಪಿದರು. ಅದೆಲ್ಲ ನೋಡಿಕೊಂಡು ಗದ್ದೆ ಹತ್ತಿರ ಬರ್ತಾರೆ ಮಕ್ಕಳೆಲ್ಲ. ಅವಾಗ ಯಾರೇನು ಕೇಳ್ತಾರೆ ನೋಡೋಣ. ಇದು ಯಾವ ಬೆಳೆ ಎಂದು ಪೀಟರ್ ಪ್ರಶ್ನಿಸಿದ. ಅದಕ್ಕೆ ಪೀಟರನ್ನು ವಿದ್ಯಾರ್ಥಿ ಕೇಳ್ತಾನೆ, ಇದು ಯಾವ ಬೆಳೆ ಅಂತ. ಇದು ಭತ್ತದ ಬೆಳೆ ಎಂದರು ಗುರುಗಳು. ಅದಕ್ಕೆ ಉತ್ತರ ಕೊಡ್ತಾರೆ, ಭತ್ತದ ಬೆಳೆ. ಭತ್ತ ಅಂದರೆ ಅಕ್ಕಿ ಇರುತ್ತಲ್ಲ, ಅಕ್ಕಿಯ ಮೇಲ್ಭಾಗ ಭತ್ತದೊಳಗಡೆ ಅಕ್ಕಿ ಇರುತ್ತೆ. ಓ, ಇದೇನಾ ಭತ್ತದ ಪೈರು? ತೆನೆಗಳನ್ನು ಕೈಯಿಂದ ಮುಟ್ಟಿ ಪ್ರಶ್ನಿಸಿದ ಪೀಟರ್. ಅದು ತೆನೆ ಬಿಟ್ಟಿರುತ್ತಲ್ಲ, ಅದನ್ನು ನೋಡಿಬಿಟ್ಟು ಓ ಇದೇನಾ ಅಂತ ಕೇಳ್ತಾನೆ ಪೀಟರ್. ಒಂದು ಭತ್ತದ ತೆನೆಯನ್ನು ಕಿತ್ತುಕೊಟ್ಟು ತಗೋ, ಇದನ್ನು ಬಿಡಿಸಿ ನೋಡು ಎಂದರು ಗುರುಗಳು. ಅದರಲ್ಲಿ ಒಂದು ತೆನೆ ಬಿಡಿಸಿ ಕೊಡ್ತಾರೆ. ನೋಡು ಇದು ಹೆಂಗಿರುತ್ತೆ ಒಳಗಡೆ ಅಕ್ಕಿ, ಅದನ್ನು ಬಿಡಿಸಿ ನೋಡು ಅಂತ. ಅಷ್ಟೊತ್ತಿಗೇನಾಗುತ್ತೆ, ಶೀಲಾ ತಾನು ಒಂದು ತೆನೆ ಕೀಳಲು ಬಾಗಿದಾಗ ಒಂದು ಕಪ್ಪೆ ಚಂಗನೆ ಕುಪ್ಪಳಿಸಿತು. ಅದಕ್ಕೆ ಶೀಲಾ ಏನು ಮಾಡ್ತಾಳೆ, ಅವಳು ಒಂದು ತೆನೆ ಕಿತ್ತು ನೋಡೋಣ ಅಂತ ಅಂದ್ಕೊಳ್ತಾಳೆ. ಆದರೆ ಅಷ್ಟೊತ್ತಿಗೊಂದು ಕಪ್ಪೆ ಮೇಲೆ ಹಾರು ಬಂದ್ಬಿಡುತ್ತೆ. ಸರಸರ ಒಂದು ಹಾವು ಹತ್ತಿರದಲ್ಲೇ ಸರಿದು ಹೋಯಿತು. ಕಪ್ಪೆ ಹೋಯಿತು, ಅದ್ರ ಹಿಂದಿಂದನೇ ಹಾವು ಸರಸರ ಹೋಯಿತು. ಮಕ್ಕಳು ಭಯದಿಂದ ಹಿಂದೆ ನೆಗೆದರು. ಹಾವು ನೋಡಿ ಮಕ್ಕಳಿಗೆ ಭಯ ಆಗ್ಬಿಡುತ್ತೆ, ಹಿಂದೆ ಸರಿತಾರೆ. ಹೆದರಬೇಡಿ, ಅವು ನಮಗೇನು ಮಾಡುವುದಿಲ್ಲ. ಹಾವು, ಕಪ್ಪೆ, ಕೀಟ, ಹಕ್ಕಿ, ಮೊಲ, ಹಂದಿ, ಮುಂಗುಸಿ ಮುಂತಾದ ಪ್ರಾಣಿಗಳು ಸಾಮಾನ್ಯವಾಗಿ ತೋಟದ ಸುತ್ತಮುತ್ತ ಇರುತ್ತವೆ ಎಂದರು ಗುರುಗಳು. ಹಾವು ನೋಡಿ ಭಯಪಟ್ಟು ಹಿಂದೆ ಬಂದರೆ ಅದಕ್ಕೆ ಹೆದರ್ಕೋಬೇಡ್ರಿ, ಅವು ನಮಗೇನು ಮಾಡೋದಿಲ್ಲ. ಇಲ್ಲಿ ಹಾವು ಇರುತ್ತೆ, ಕಪ್ಪೆನೂ ಇರುತ್ತೆ, ಕೀಟ ಅಂದರೆ ಬೇರೆ ಬೇರೆ ಥರ ಹುಳ, ಹಕ್ಕಿ ಅಂದರೆ ಪಕ್ಷಿಗಳಿರ್ತವೆ, ಮೊಲ ಇರುತ್ತೆ, ಹಂದಿ, ಮುಂಗುಸಿ ಇಂತಾದ ಪ್ರಾಣಿಗಳು ಈ ತೋಟ ಸುತ್ತನೇ ಇರ್ತವೆ ಯಾವಾಗಲೂ ಅಂತ ಗುರುಗಳು ಉತ್ತರ ಕೊಟ್ಟರು. ಮಕ್ಕಳು ಮಾತನಾಡುತ್ತಾ ಗದ್ದೆಯ ಬದುವಿನಲ್ಲಿ ನಡೆದು ತೋಡು ದಾಟಿ ಅಡಿಕೆ ತೋಟಕ್ಕೆ ಬಂದರು. ಹಂಗೆ ಮಕ್ಕಳು ಮಾತನಾಡ್ತಾ ಗದ್ದೆಯ ಬದು ಅಂದರೆ ಹೊಲ ಗದ್ದೆಗಳಲ್ಲಿ ಅಂಚಿನಲ್ಲಿ ಒಂದು ಎತ್ತರವಾದ ಮಣ್ಣಿನ ದಿಬ್ಬ ಮಾಡಿರ್ತಾರೆ, ಅದನ್ನು ದಾಟಿ ಅಡಿಕೆ ತೋಟಕ್ಕೆ ಬರ್ತಾರೆ. ತೋಟದ ನಡುವೆ ಬಿದ್ದಿದ್ದ ಒಂದು ಹಣ್ಣನ್ನು ಹೆಕ್ಕಿದ ಮೇರಿ, ಓ ಇಲ್ಲಿ ನೋಡಿ ಸೌತೆಕಾಯಿ ಎಂದಳು. ಅಲ್ಲಿ ತೋಟ ನೋಡ್ತಾ ಇರಬೇಕಾದ್ರೆ ಬರ್ತಾಳ, ಅಲ್ಲೊಂದು ಹಣ್ಣು ಬಿದ್ದಿರುತ್ತೆ. ಅದನ್ನು ನೋಡಿ ಮೇರಿ, ಇಲ್ಲಿ ಹಣ್ಣಿದೆ ನೋಡಿ, ಇದು ಯಾವುದು ಸೌತೆಕಾಯಿ ಅಂತ ಹೇಳ್ತಾಳೆ. ಅಲ್ಲಲ್ಲ ಅದು ಹೀರೆಕಾಯಿ ಅಂದರೆ ರಫೀಕ್, ಅದು ಸೌತೆಕಾಯಿ ಎಲ್ಲ ಹೀರೆಕಾಯಿ ಅಂತ ರಫೀಕ್ ಹೇಳ್ತಾನೆ. ಎರಡೂ ಅಲ್ಲ, ಅದು ಕೋಕೋ ಹಣ್ಣು. ಇದನ್ನು ಚಾಕೊಲೇಟ್ ತಯಾರಿಸಲು ಬಳಸುತ್ತಾರೆ. ಯಾವುದೋ ಪ್ರಾಣಿ ಅದನ್ನು ಕಿತ್ತು ಹಾಕಿದೆ, ಬಹುಶಃ ಅಳಿಲೇ ಇರಬೇಕು ಎಂದರು ಗುರುಗಳು. ಅದಕ್ಕೆ ಅದು ಹೀರೆಕಾಯಿ ಅಲ್ಲ, ಸೌತೆಕಾಯಿ ಅಲ್ಲ, ಅದು ಕೋಕೋ ಹಣ್ಣು. ಅದನ್ನು ಚಾಕ್ಲೇಟ್ ತಯಾರಿಸೋಕ್ಕೆ ಬಳಸ್ತಾರೆ. ಯಾವುದೋ ಪ್ರಾಣಿ ಅದು ಕಿತ್ತು ಹಾಕಿದೆ, ಬಹುಶಃ ಇಲ್ಲೇ ಅಳಿಲೇ ಇರಬೇಕು ಅಂತ ಗುರುಗಳು ಉತ್ತರ ಕೊಡ್ತಾರೆ. ಅಷ್ಟರಲ್ಲಿ ಅಜ್ಜಿ ತೋಟದಲ್ಲಿ ಏನೋ ಮಾಡುತ್ತಿರುವುದನ್ನು ಕಂಡ ಮಕ್ಕಳು ಅಲ್ಲಿಗೆ ಓಡಿ ಬಂದರು. ಅಲ್ಲಿ ನೋಡ್ಕೊತ ಬರ್ಬೇಕಾದ್ರೆ ಅಲ್ಲಿ ದೂರದಲ್ಲಿ ಅಜ್ಜಿ ಏನೋ ಮಾಡ್ತಾ ಇರ್ತಾಳೆ. ಅದೇನಿರಬೇಕು ಅಂತ ನೋಡಬೇಕು ಅಂತ ಎಲ್ಲ ಮಕ್ಕಳು ಒಟ್ಟಿಗೆ ಓಡಿ ಬರ್ತಾರೆ. ನಿಧಾನವಾಗಿ ಬನ್ನಿ, ಮುಳ್ಳುಗಳು ಇರಬಹುದು ಎಂದು ಎಚ್ಚರಿಸಿದರು ಅಜ್ಜಿ. ಅದಕ್ಕೆ ಅಜ್ಜಿ ಹೇಳ್ತಾರೆ, ಹಂಗೆ ಓಡಿ ಬರಬೇಡಿ, ನಿಧಾನಕ್ಕೆ ನೋಡ್ಕೊಂಡು ಬನ್ನಿ, ಮುಳ್ಳುಗಳಿರ್ತವೆ ಅಂತ. ಇದೇನು ಇಷ್ಟೊಂದು ಗುಂಡಿಗಳು ತೋಡಿದ್ದೀರಿ ಎಂದು ಮಹೇಶ ಪ್ರಶ್ನಿಸಿದನು. ಅಲ್ಲಿ ಅಜ್ಜಿ ಗುಂಡಿಗಳನ್ನು ತೋಡಿರ್ತಾರೆ, ಯಾಕೆ ಇಷ್ಟೊಂದು ಗುಂಡಿಗಳನ್ನು ತೋಡಿದಿರಲ್ಲ ಅಂತ ಮಹೇಶ ಪ್ರಶ್ನೆ ಮಾಡ್ತಾನೆ. ನೀವೆಲ್ಲ ನಿಮ್ಮ ಕೈಯಾರೆ ಒಂದೊಂದು ಹಣ್ಣಿನ ಗಿಡ ಇದರಲ್ಲಿ ನೆಡಬೇಕು ಎಂದು ಅಜ್ಜಿ ಉತ್ತರಿಸಿದರು. ಅಜ್ಜಿ ನೋಡಿ ಮಕ್ಕಳು ಬರ್ತಾರೆ ಅಂತೇಳಿ ಗುಂಡಿ ಎಲ್ಲ ತೋಡಿ ರೆಡಿ ಮಾಡಿ ಇಟ್ಕೊತಾರೆ. ಎಲ್ಲ ಮಕ್ಕಳು ಒಂದೊಂದು ಗಿಡ ನೆಡಲಿ ಅಂತ. ನೀವು ಸಹ ಎಲ್ಲರೂ ಒಂದು ಹಣ್ಣಿನ ಗಿಡ ನೆಡಬೇಕು, ಅದಕ್ಕೆ ಗುಂಡಿಗಳನ್ನು ಮಾಡಿದ್ದೀನಿ ಅಂತ ಉತ್ತರ ಕೊಡ್ತಾಳೆ. ಬೇಡಪ್ಪ, ನಮ್ಮ ಕೈ ಕೊಳೆ ಆಗುತ್ತೆ, ನನ್ನ ಅಮ್ಮ ಬೈತಾಳೆ ಎಂದಳು ಅಶ್ವಿನಿ. ಅದಕ್ಕೆ ಅಶ್ವಿನಿ ಅಂತಾಳೆ, ಇಲ್ಲಪ್ಪ ನನ್ನ ಕೈ ಕೊಳೆ ಆಗುತ್ತೆ, ಅಮ್ಮ ಬೈತಾಳೆ, ಬೇಡ ಅಂತಾಳೆ. ಅದಕ್ಕೆ ಮುಂದೆ ಯಾರು ಏನು ಹೇಳ್ತಾರೆ ನೋಡೋಣ. ಚೊಕ್ಕದ ಚಿಕ್ಕಮ್ಮ ಬಾರೆ ಎಂದು ತಮಾಷೆ ಮಾಡಿದ ಮೊಹಮ್ಮದ್.
ಚೊಕ್ಕದ ಚಿಕ್ಕಮ್ಮ ಅಂದರೆ ಚೊಕ್ಕ ಅಂದರೆ ಯಾವಾಗಲೂ ಕ್ಲೀನಾಗಿರೋದು. ಚೊಕ್ಕದ ಚಿಕ್ಕಮ್ಮ ಬಾ ಬಾ ಅಂತ ತಮಾಷೆ ಮಾಡ್ಕೊಂಡು ಏನಾಗಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು ಎಂದು ಹೇಳುತ್ತಾ ಒಂದು ಗಿಡ ತೆಗೆದುಕೊಂಡು ನೆಡಲು ಆರಂಭಿಸಿದನು. ಏನಾಗಲ್ಲ, ಕೆಸರು ಮಾಡಿಕೊಂಡ್ರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂದರೆ ಕಷ್ಟಪಟ್ಟರೆ ಫಲ ಸಿಗುತ್ತೆ ಅಂತ, ಬಾ ಬಾ ನಾವು ಮಾಡೋಣ ಅಂತೇಳಿ ಅವನೇ ಒಂದು ಗಿಡ ತಗೊಂಡು ಗುಂಡಿ ಒಳಗೆ ನೆಡೋಕ್ಕೆ ಪ್ರಾರಂಭ ಮಾಡ್ತಾನೆ. ಅಂತೆಯೇ ಎಲ್ಲ ಮಕ್ಕಳು ಒಂದೊಂದು ಗಿಡ ನೆಟ್ಟರು. ಒಂದಾದಮೇಲೆ ಪ್ರತಿಯೊಬ್ಬರು ಎಲ್ಲರೂ ಒಂದೊಂದು ಹಣ್ಣಿನ ಗಿಡ ನೆಡ್ತಾರೆ. ಕೈ ತೊಳೆದು ಅಜ್ಜಿ ಕೊಟ್ಟ ಹಣ್ಣನ್ನು ತಿಂದು ತೋಟದಲ್ಲೆಲ್ಲ ಸುತ್ತಾಡಿದರು. ಆ ಗಿಡ ನೆಟ್ಟ ಮೇಲೆ ಕೈ ತೊಳ್ಕೊಂಡು ಅಜ್ಜಿ ಎಲ್ಲ ಮಕ್ಕಳಿಗೂ ಹಣ್ಣು ಹಂಚ್ತಾರೆ. ಹಣ್ಣನ್ನು ತಿಂದು ತೋಟ ಎಲ್ಲ ಸುತ್ತಾಡ್ತಾರೆ. ತೋಟದಲ್ಲಿ ಬಾಳೆ, ಅಡಿಕೆ, ತೆಂಗು, ಕಾಳು ಮೆಣಸು, ಕಾಫಿ, ಏಲಕ್ಕಿ ಮುಂತಾದ ಗಿಡಗಳನ್ನು ನೋಡಿದರು. ಆ ತೋಟದಲ್ಲಿ ಇಷ್ಟೆಲ್ಲ ಬೆಳೆ ಬೆಳೆದಿದ್ದಾರೆ ನೋಡ್ರಿ. ಅಜ್ಜಿ ಬಾಳೆ ಬೆಳೆ ಬೆಳೆದೇಳೆ, ಅಡಿಕೆ ಮರ ಇದೆ, ತೆಂಗಿನ ಮರ ಇದೆ, ಕಾಳು ಮೆಣಸಿದೆ, ಕಾಫಿ ಬೆಳೆದೇಳೆ, ಏಲಕ್ಕಿ ಇಂಥ ಅನೇಕ ಗಿಡಗಳನ್ನು ಬೆಳೆದಿದ್ರು. ಅಜ್ಜಿ ಹಾವಿನ ಮರಿ ಎಂದು ಕಿರಿಚಿದಳು ಶೀಲಾ. ಅಷ್ಟೊತ್ತಿಗೆ ಅವಳಿಗೆ ಶೀಲಾಗೇನೋ ಕಂಡುಬಿಡುತ್ತೆ. ಅವಳು ಎದುರ್ಕೊಂಡು ಅಜ್ಜಿ ಹಾವಿನ ಮರಿ ಅಂತ ಕಿರಿಚ್ಕೋತಾಳೆ. ಅದು ಹಾವಲ್ಲ, ಎರೆಹುಳ. ಇದನ್ನು ರೈತನ ಮಿತ್ರ ಎಂದು ಕರೆಯುತ್ತಾರೆ. ಅದಕ್ಕೆ ಅದು ಅವಳೆ ಹಾವು ಅಂದ್ಕೊಂಡ್ಬಿಟ್ಟಿರ್ತಾಳ. ಆದರೆ ಅದು ಹಾವಾಗಿರಲ್ಲ, ಎರೆಹುಳ ನೋಡಿದ್ದೀರಲ್ಲ, ಮಣ್ಣಲ್ಲಿರುತ್ತೆ, ಅದು ಎರೆಹುಳ. ಅದು ರೈತನಿಗೆ ಸ್ನೇಹಿತ. ಅದು ಇದರ ಸಹಾಯದಿಂದ ಎರೆ ಗೊಬ್ಬರ ತಯಾರಿಸುತ್ತಾರೆ ಎಂದರು ಗುರುಗಳು. ರೈತನ ಮಿತ್ರ ಎರೆಹುಳು ಸಹಾಯದಿಂದ ಗೊಬ್ಬರ ತಯಾರಿಸ್ತಾರೆ, ಅಂದರೆ ಒಳ್ಳೆ ಗೊಬ್ಬರ ಆಗುತ್ತೆ ಬೆಳೆಯೋಕ್ಕೆ ಅಂತ ಗುರುಗಳು ಹೇಳ್ತಾರೆ. ನಾನು ರಾಸಾಯನಿಕ ಗೊಬ್ಬರ ಬಳಸುವುದಿಲ್ಲ. ಎರೆ ಗೊಬ್ಬರ, ಹಟ್ಟಿ ಗೊಬ್ಬರ, ಕೋಳಿ ಗೊಬ್ಬರ ಮೊದಲಾದ ಸಾವಯವ ಗೊಬ್ಬರ ಬಳಸಿ ಉತ್ತಮ ಬೆಳೆಗಳನ್ನು ಬೆಳೆಯುತ್ತೇವೆ ಎಂದರು ಅಜ್ಜಿ. ಅದಕ್ಕೆ ಅಜ್ಜಿ ಏನು ಹೇಳ್ತಾರೆ, ರಾಸಾಯನಿಕ ಅಂದರೆ ಕೆಮಿಕಲ್ ಇದರದ್ದು ಗೊಬ್ಬರನ ನಾವು ಬಳಸೋದಿಲ್ಲ. ಎರೆ ಗೊಬ್ಬರ, ಹಟ್ಟಿಯಿಂದ ತಯಾರಿಸಿದ ಗೊಬ್ಬರ, ಕೋಳಿ ಇದರಿಂದ ತಯಾರಿಸಿದ ಗೊಬ್ಬರ ಮತ್ತು ಸಾವಯವ ಗೊಬ್ಬರವನ್ನು ಮಾತ್ರ ಬೆಳೆಸ್ತೀವಿ. ಅದರಿಂದ ಬೆಳೆ ಬಹಳ ಚೆನ್ನಾಗಿರುತ್ತೆ ಅಂತ ಅಜ್ಜಿ ಉತ್ತರ ಕೊಡ್ತಾಳೆ. ಎಲ್ಲವನ್ನೂ ಗಮನಿಸುತ್ತಿದ್ದ ಶರಣಪ್ಪ, ಸರ್, ನಮ್ಮ ಊರು ಬಳ್ಳಾರಿ, ಅಲ್ಲಿ ಜೋಳ, ಮೆಣಸು, ಶೇಂಗಾ ಮತ್ತು ತೊಗರಿ ಬೆಳೆಯುತ್ತಾರೆ ಎಂದನು. ಇಲ್ಲೆಲ್ಲ ಗಿಡಗಳು ನೋಡಿ ಅವನೇನು ಹೇಳ್ತಾನೆ, ಶರಣಪ್ಪ, ಸರ್, ಅಲ್ಲಿ ನಮ್ಮೂರಲ್ಲಿ ಬಳ್ಳಾರಿ ಹತ್ರ ಅಲ್ಲಿ ಜೋಳ, ಮೆಣಸು, ಶೇಂಗಾ, ತೊಗರಿ ಬೆಳೀತಾರಲ್ಲ ಅಂತ ಹೇಳ್ತಾರೆ. ಹೌದು, ಮಣ್ಣಿನ ಗುಣ ಹಾಗೂ ಹವಾಮಾನಕ್ಕೆ ಅನುಗುಣವಾಗಿ ಬೇರೆ ಬೇರೆ ಬೆಳೆಯುತ್ತಾರೆ ಎಂದರು ಶಿಕ್ಷಕರು. ಹೌದು, ಮಣ್ಣಿನ ಗುಣ ಹೆಂಗಿರುತ್ತೋ, ಅದರಲ್ಲಿ ಯಾವ ಬೆಳೆ ಬೆಳೆದ್ರೆ ಚೆನ್ನಾಗಿರುತ್ತೋ ಅದು, ಮತ್ತು ಸುತ್ತಮುತ್ತಲಿನ ವಾತಾವರಣ, ಮಳೆಗೆ ಅನುಗುಣವಾಗಿ ಅಲ್ಲಿ ಯಾವ ಬೆಳೆ ಬೆಳೆದ್ರೆ ಹೆಚ್ಚು ಇಳುವರಿ ಬರುತ್ತೋ ಅದನ್ನು ಬೆಳೀತಾರೆ ಅಂತ ಶಿಕ್ಷಕರು ಉತ್ತರ ಕೊಡ್ತಾರೆ. ನಮ್ಮ ಊರು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿದೆ. ಬೆಟ್ಟ ಗುಡ್ಡ ಮರಗಳಿಂದ ಕೂಡಿರುವ ಪ್ರದೇಶವಾದುದರಿಂದ ಇಲ್ಲಿ ಹೇರಳವಾಗಿ ಮಳೆ ಬರುತ್ತದೆ. ಆದುದರಿಂದ ಹೆಚ್ಚು ನೀರು ಬೇಕಾದ ಬೆಳೆಗಳನ್ನು ನಾವು ಬೆಳೆಯುತ್ತೇವೆ. ನಿಮ್ಮ ಊರಿನ ಕಡೆ ಮಳೆ ಕಡಿಮೆ ಬಿಡುವುದರಿಂದ ಆ ಬೆಳೆಗಳನ್ನು ಬೆಳೆಯುತ್ತಾರೆ ಎಂದಳು ಅಜ್ಜಿ. ಅದಕ್ಕೆ ಅಜ್ಜಿ ಏನು ಹೇಳ್ತಾಳೆ, ನಮ್ಮದು ಪಶ್ಚಿಮ ಘಟ್ಟದಲ್ಲಿದೆ, ಬಹಳ ಮಳೆ ಬರುತ್ತೆ, ಅದಕ್ಕೆ ಬಹಳ ಮಳೆ ಯಾವ ಬೆಳೆಗೆ ಬೇಕೋ ಅಂಥ ಬೆಳೆಗಳನ್ನು ನಾವು ಬೆಳಿತೀವಿ. ಅಲ್ಲಿ ಕಮ್ಮಿ ಮಳೆ ಇರೋದ್ರಿಂದ ಅದಕ್ಕೆ ಸರಿಯಾದ ಬೆಳೆಯನ್ನು ಬೆಳೀತಾರೆ ಅಂತ ಉತ್ತರ ಕೊಡ್ತಾಳೆ. ಅಷ್ಟು ಹೊತ್ತಿಗೆ ಅಜ್ಜಿಯ ಮನೆಯಲ್ಲಿ ಮಕ್ಕಳಿಗಾಗಿ ರುಚಿಯಾದ ಅಡುಗೆ ಸಿದ್ಧವಾಗಿತ್ತು. ಇದೆಲ್ಲ ನೋಡ್ಕೊಂಡು ಬಂದು, ಗಿಡ ಬೆಳೆದು ಬಂದು ಎಲ್ಲ ಬೆಳೆಗಳನ್ನು ನೋಡಿದ ಮೇಲೆ ಅಷ್ಟೊತ್ತಿಗೆ ಏನಾಗುತ್ತೆ, ಅಜ್ಜಿ ಮಕ್ಕಳಿಗಾಗಿ ಊಟದ ತಯಾರಿ ನಡೆಸಿರ್ತಾಳೆ, ಅಡುಗೆ ಮಾಡಿಬಿಟ್ಟಿರ್ತಾಳೆ. ಕೈಕಾಲು ತೊಳೆದು ಊಟಕ್ಕೆ ಬನ್ನಿ ಎಂದು ಅಜ್ಜಿ ಕರೆದಳು. ಎಲ್ಲರೂ ಕೈಕಾಲು ತೊಳ್ಕೊಂಡು ಊಟಕ್ಕೆ ಬರ್ರಿ ಅಂತ ಕರೀತಾಳೆ. ಮಕ್ಕಳು ಅಜ್ಜಿಯ ಜೊತೆ ಊಟಕ್ಕೆ ಹೊರಟರು. ಅವಾಗ ಅಜ್ಜಿ ಜೊತೆ ಊಟ ಮಾಡೋಕ್ಕೆ ಎಲ್ಲರೂ ಅಜ್ಜಿ ಮನೆಗೆ ಹೋಗ್ತಾರೆ. ಅಜ್ಜಿಯ ಮನೆಯ ಅಂಗಳದಲ್ಲಿದ್ದ ಯಂತ್ರವನ್ನು ಕಂಡ ಶೀಲಾ, ಇದೇನು ಗುರುಗಳೇ ಎಂದಳು. ಅಜ್ಜಿಯ ಮನೆ ಹತ್ರ ಒಂದು ಯಂತ್ರ ಅಂದರೆ ಮಷೀನ್ ಇರುತ್ತೆ, ಅದೇನು ಅಂತ ಶೀಲಾ ಗುರುಗಳಿಗೆ ಪ್ರಶ್ನೆ ಮಾಡ್ತಾಳೆ. ಇದು ಗದ್ದೆ ಉಳುವ ಯಂತ್ರ. ಇದು ಗದ್ದೆನ ಉಳಕ್ಕೆ ಈಗ ಮಷೀನ್ ಮಾಡಿದ್ದಾರೆ, ಅದು ಯಂತ್ರ. ಹಿಂದೆ ನೇಗಿಲು, ನೊಗ, ಎತ್ತು, ಕೋಣ ಬಳಸಿ ಹೊಲ ಉಳುತ್ತಿದ್ದರು. ಈಗ ಹೊಸ ಸಾಧನಗಳು ಬಂದಿವೆ ಎಂದರು ಗುರುಗಳು. ಇನ್ನು ಮಷೀನ್ ಕಂಡಿಡಿಯೋಕ್ಕಿಂತ ಮುಂಚೆ ನೇಗಿಲು ಅಂದರೆ ಭೂಮಿಯನ್ನು ಉಳುವ ಸಾಧನ. ನೊಗ ಅಂದರೆ ನೇಗಿಲನ್ನು ಎಳೆಯೋಕ್ಕೆ ಎತ್ತಿನಿಗೆ ಕತ್ತಿನ ಸುತ್ತ ಇರುವ ಉದ್ದವಾದ ಮರದ ದಿಂಡಿಗೆ ನೊಗ ಅಂತಾರೆ. ಅದಕ್ಕೆ ಎತ್ತನ್ನು ಅಥವಾ ಕೋಣನ ಕಟ್ಟಿ ಹೊಲನ ಉಳುತ್ತಾ ಇರ್ತಾರೆ. ಆದರೆ ಈಗ ಯಂತ್ರಗಳನ್ನು ಬಳಸ್ತಾರೆ. ಈಗ ಹೊಸ ಸಾಧನಗಳು ಬಂದಿವೆ ಎಂದರು ಗುರುಗಳು. ಎಲ್ಲರೂ ರುಚಿಯಾದ ಊಟ ಮುಗಿಸಿದರು. ಅಲ್ಲಿ ಮನೆ ಒಳಗೆಲ್ಲರೂ ಊಟ ಮಾಡ್ತಾರೆ. ಕೈ ತೊಳೆಯಲು ಹೋದ ಅಶ್ವಿನಿ, ಇದೋ ನೋಡಿ, ಇಲ್ಲೂ ಸಣ್ಣ ಸಣ್ಣ ಗುಂಡಿಗಳಿವೆ ಎಂದಳು. ಕೈ ತೊಳೆಯೋಕ್ಕೆ ಹಿಂದೆ ಹೋಗಿರ್ತಾಳೆ, ಅಲ್ಲೂ ಸಣ್ಣ ಸಣ್ಣ ಗುಂಡಿ ಇದ್ದಾವೆ ಅಂತ ಅಶ್ವಿನಿ ತೋರಿಸ್ತಾಳೆ. ಇವು ಇಂಗು ಗುಂಡಿಗಳು. ಈ ಗುಂಡಿಗಳ ಮೂಲಕ ಮಳೆಯ ನೀರನ್ನು ಇಂಗಿಸುತ್ತೇವೆ. ಇದು ಅಂತರ್ಜಲ ಹೆಚ್ಚಿಸುತ್ತದೆ. ಇದರಿಂದ ನಮ್ಮ ಬಾವಿಯಲ್ಲಿ ನೀರು ಎಂದೂ ಕಡಿಮೆ ಆಗಿಲ್ಲ ಎಂದಳು ಅಜ್ಜಿ. ಅದಕ್ಕೆ ಸಣ್ಣ ಸಣ್ಣ ಗುಂಡಿ ಮಾಡಿರ್ತಾಳ, ಅದಕ್ಕೇನಂತಾರೆ ಇಂಗು ಗುಂಡಿಗಳು. ಅಂದರೆ ಮಳೆ ನೀರು ಹಿಂಡ್ಕೊಂಡ್ಬಿಟ್ಟು ಅದರಲ್ಲೇ ಇರಂಗೆ ಬೇರೆ ಕಡೆ ಹರಿದು ಹೋಗ್ಲಾರ್ದಂಗೆ ಗುಂಡಿಗಳನ್ನು ಮಾಡಿರ್ತಾರೆ. ಅದರಿಂದ ಮಳೆ ನೀರು ಹಿಂಗಿಬಿಟ್ಟು ನಮಗೆ ಅಂತರ್ಜಲ ಅಂದರೆ ಭೂಮಿಯ ಒಳಗಿನ ಜಲ ನಮಗೆ ಯಾವೂ ಕಮ್ಮಿ ಆಗಿಲ್ಲ. ಬಾವಿಯಲ್ಲಿ ನೀರು ಯಾವತ್ತೂ ಕಮ್ಮಿ ಆಗಿಲ್ಲ, ನಮಗೆ ತೊಂದರೆನೇ ಆಗಿಲ್ಲ ನೀರಿಂದು ಅಂತ ಉತ್ತರ ಕೊಡ್ತಾಳೆ ಅಜ್ಜಿ. ಮಕ್ಕಳೇ, ನಾವು ಮಳೆ ಕೊಯ್ಲು ಮತ್ತು ಅಂತರ್ಜಲದ ಬಗ್ಗೆ ತರಗತಿಯಲ್ಲಿ ಚರ್ಚಿಸೋಣ. ಈಗ ಅಜ್ಜಿಗೆ ಧನ್ಯವಾದ ಹೇಳಿ ಹೊರಡೋಣ ಎಂದರು ಗುರುಗಳು. ಅದಕ್ಕೆ ಮಕ್ಕಳಿಗೆ ಹೇಳ್ತಾರೆ, ಮಳೆ ಕೊಯ್ಲು ಮತ್ತು ಅಂತರ್ಜಲ ಅಂದ್ರೇನು, ಅದರ ಯಾವ ರೀತಿ ಅದನ್ನು ಹೆಚ್ಚಿಗೆ ಮಾಡ್ಕೋಬೇಕು ಅನ್ನೋದನ್ನು ನಾವು
ಶಾಲೆಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಜ್ಜಿ ಎಲ್ಲರಿಗೂ ಗೋಡಂಬಿ ಹಂಚಿದರು. ಮಕ್ಕಳು ತಿನ್ನುತ್ತಾ ಶಾಲಾ ಕಡೆ ಹೆಜ್ಜೆ ಹಾಕಿದರು. ಮತ್ತು ಅಜ್ಜಿ ಎಲ್ಲರಿಗೂ ಗೋಡಂಬಿ ಹಂಚ್ತಾಳೆ. ಅದನ್ನು ತಿನ್ಕೊತ ಅವರು ಶಾಲೆ ಕಡೆ ಹೊರಡುತ್ತಾರೆ. ಮಕ್ಕಳೇ, ಇಲ್ಲಿ ನೋಡಿ, ಕಾಫಿದಿದೆ, ಏಲಕ್ಕಿದಿದೆ, ಜೋಳ ಇದೆ, ಭತ್ತ ಇದೆ, ಮೆಣಸಿದೆ, ಮಾವಿದೆ. ಇದೆಲ್ಲ ಗಿಡಗಳನ್ನು ನೀವು ಯಾರು ವ್ಯವಸಾಯ ಮಾಡ್ತಾರೋ, ಕೃಷಿ ಮಾಡ್ತಾರೋ ಅಂಥವ್ರ ಹತ್ರ ಹೋಗಿ ನೋಡಿ, ಅವ್ರು ಯಾವ ಥರ ಬೆಳೀತಾರೆ, ಅದ್ರ ಉಪಯೋಗ ಏನು ಅನ್ನೋದೆಲ್ಲ ತಿಳ್ಕೊಂಡು ನೋಡಿ ಅನುಭವ ಪಟ್ಕೋಬೇಕು ಮಕ್ಕಳೇ. ಮತ್ತು ರೈತ ನಮ್ಮ ದೇಶದ ಬೆನ್ನೆಲುಬು. ಅವನಿಗೆ ನಾವು ಯಾವಾಗಲೂ ಋಣಿಗಳಾಗಿರಬೇಕು.